ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೃಹ ಬಳಕೆ ಸಿಲಿಂಡರ್ ದರ 29 ರೂಪಾಯಿ ಹೆಚ್ಚಳ. ದೆಹಲಿಯಲ್ಲಿ ಕಾಕ್ರೋಚ್ ಅಬ್ಬರ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ. ಅಂಡಮಾನ್ ದ್ವೀಪದ 2 ಬಾವಿಗಳಲ್ಲಿ ಅನಿಲ ನಿಕ್ಷೇಪ ಪತ್ತೆ. ಉತ್ತರಾಖಂಡ್ನಲ್ಲಿ ಬಸ್ ಧಗಧಗ, 42 ಪ್ರಯಾಣಿಕರು ಬಚಾವ್. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಮತ್ತೆ ಗೃಹ ಬಳಕೆ ಸಿಲಿಂಡರ್ ದರ ಹೆಚ್ಚಳವಾಗಿದೆ. ಗೃಹ ಬಳಕೆ ಸಿಲಿಂಡರ್ ದರ 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದು 913 ರೂಪಾಯಿಗಳಿಂದ 942 ರೂಪಾಯಿಗೆ ಏರಿಕೆಯಾಗಿದೆ. ಹೊಸ ದರವು ಇವತ್ತಿನಿಂದಲೇ ಜಾರಿಗೆ ಬರಲಿದೆ. ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಎಲ್ಪಿಜಿ ಏರಿಕೆಯಾಗಿದ್ದು ಜನಸಾಮಾನ್ಯರನ್ನ ತೀರಾ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಮೆರಿಕದಿಂದಲೇ ಶಾಂತ ರೀತಿಯ ಪ್ರತಿಭಟನೆಗೆ ಕರೆ ನೀಡಿದ್ದ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದಿಬ್ಗೆ ದಿಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ಏರ್ಪೋರ್ಟ್ನಿಂದ ತೆರಳುವಾಗ ಅಂಬೇಡ್ಕರ್ ಪುಸ್ತಕ ಹಿಡಿದುಕೊಂಡೇ ಸಚಿವ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಆಗ್ರಹಿಸಿದ್ರು. ಪ್ರತಿಭಟನಾ ಸ್ಥಳದಲ್ಲೂ ಅಂಬೇಡ್ಕರ್ ಅವರ ಮೈ ಆಟೋಗ್ರಾಫ್ ಪುಸ್ತಕ ಹಿಡಿದುಕೊಂಡೇ ಪ್ರತಿಭಟಿಸಿದ್ರು. ವಿಜ್ಞಾನಿ, ಪರಿಸರ ಹೋರಾಟಗಾರ ವಾಂಗ್ಚುಕ್ ಸಹ ಬೆಂಬಲಿಸಿದ್ರು. ಸಿಜೆಪಿ ಪ್ರತಿಭಟನೆ ವೇಳೆ 2 ಗುಂಪುಗಳ ನಡುವೆ ಸಂಭವನೀಯ ಘರ್ಷಣೆ ತಡೆಗಟ್ಟುವುದಕ್ಕೆ ದೆಹಲಿ ಪೊಲೀಸರು 6 ಜನರನ್ನ ಬಂಧಿಸಿದ್ರು. ಪ್ರತಿಭಟನೆ ಹಿನ್ನೆಲೆ ಸೂಕ್ಷ್ಮ ಪ್ರದೇಶಗಳಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ಕಾಕ್ರೋಚ್ ಜನತಾ ಪಕ್ಷದ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಪರೋಕ್ಷವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ಯುವಕರು ತಮ್ಮನ್ನ ನಕಾರಾತ್ಮಕ ರಾಜಕಾರಣಕ್ಕೆ ಎಳೆಯೋದಕ್ಕೆ ಯತ್ನಿಸುವವರ ಕೈಗೊಂಬೆಗಳಾಗುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ರಾಂಚಿಯಲ್ಲಿ ಮಾತನಾಡಿದ ನಬೀನ್, ಭಾರತದ ಯುವ ಪೀಳಿಗೆಯು ರಾಷ್ಟ್ರ ನಿರ್ಮಾಣ ಮತ್ತು ತಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸುವತ್ತ ಗಮನ ಹರಿಸಿದೆ. ದೇಶದ ಯುವ ಪೀಳಿಗೆಯ ದಾರಿಯನ್ನ ಯಾರೂ ನಿರ್ದೇಶಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಕಾಲೆಳೆದಿದ್ದಾರೆ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕೆ ಭಾರತ ತಂಡ ಪ್ರಕಟ. ವೈಭವ್ ಸೂರ್ಯವಂಶಿಗೆ ಅವಕಾಶ. ಸೂರ್ಯಕುಮಾರ್ ಯಾದವ್ಗೆ ಕೋಕ್. ಮ್ಯಾಂಗೋ ಪಿಕ್ಚರ್ ಸಕ್ಸಸ್ ಜರ್ನಿಯನ್ನ ಹಂಚಿಕೊಂಡ ಚಿತ್ರತಂಡ. ಡೆಡ್ಲಿ ಕಿಲ್ಲರ್ಗೆ ರಾಗಿಣಿ ಸಾಥ್. ಈ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತೀಯ ಟಿ20 ಕ್ರಿಕೆಟ್ನಲ್ಲಿ ಹೊಸ ಯುಗಾರಂಭ ಶುರುವಾಗಲಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ 3 ತಂಡಗಳನ್ನು ಪ್ರಕಟಿಸಿದೆ. ಮುಂಬರುವ ಐರ್ಲೆಂಡ್, ಇಂಗ್ಲೆಂಡ್ ಪ್ರವಾಸ ಪ್ರತಿಷ್ಠಿತ ಏಷ್ಯನ್ ಗೇಮ್ಸ್ಗೆ ಬಲಿಷ್ಠ ತಂಡವನ್ನೇ ಆಯ್ಕೆ ಮಾಡಿಕೊಂಡಿದೆ. ಇದರ ಜೊತೆಗೆ ಅಚ್ಚರಿ ಎಂಬಂತೆ 3 ತಂಡಗಳಿಗೂ ಶ್ರೇಯಸ್ ಅಯ್ಯರ್ ಅವರನ್ನ ನಾಯಕರಾಗಿ ನೇಮಿಸಿದೆ. ಈ ಹಿಂದೆ ಟೀಂ ಇಂಡಿಯಾ ಟಿ20 ತಂಡದ ನಾಯಕನಾಗಿದ್ದ ಸೂರ್ಯಕುಮಾರ್ ಯಾದವ್ಗೆ ತಂಡದಿಂದಲೇ ಕೂಕ್ ನೀಡಲಾಗಿದೆ. ನಾಯಕ ಸ್ಥಾನದಿಂದ ತೆಗೆಯುವ ಜೊತೆಗೆ ತಂಡದಲ್ಲೂ ಸ್ಥಾನ ನೀಡದೆ ತೆಗೆಯಲಾಗಿದೆ. ಐಪಿಎಲ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದು ಇದಕ್ಕೆ ಕಾರಣ ಎನ್ನಲಾಗಿದೆ. ಸ್ಫೋಟಕ ಬ್ಯಾಟ್ಸ್ಮನ್, ಯೂನಿವರ್ಸಲ್ ಬೇಬಿ ಬಾಸ್ 15 ವರ್ಷದ ವೈಭವ್ ಸೂರ್ಯವಂಶಿಗೆ ಬಿಸಿಸಿಐ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಟ್ಟಿದೆ. ಐಪಿಎಲ್ನಲ್ಲಿ ಬರೋಬ್ಬರಿ 776 ರನ್ ಸಿಡಿಸಿ ಆರೆಂಜ್ ಕ್ಯಾಪ್ ವಿನ್ ಆಗಿದ್ದ ವೈಭವ್ ಸೂರ್ಯವಂಶಿಗೆ ಮುಂಬರುವ ಐರ್ಲೆಂಡ್, ಇಂಗ್ಲೆಂಡ್ ಪ್ರವಾಸ ಹಾಗೂ ಪ್ರತಿಷ್ಠಿತ ಏಷ್ಯನ್ ಗೇಮ್ಸ್ನಲ್ಲಿ ಅವಕಾಶ ನೀಡಲಾಗಿದೆ. ಈ ಮೂಲಕ ಭಾರತ ತಂಡಕ್ಕೆ ವೈಭವ್ ಪಾದಾರ್ಪಣೆ ಮಾಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರಿಗೆ ನಾಯಕ ಸ್ಥಾನ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ನಾವು ಮುಂಬೈ ಮತ್ತು ಭಾರತ ತಂಡಕ್ಕಾಗಿ ಒಟ್ಟಿಗೆ ಆಡಿದ್ದೇವೆ. ಮುಖ್ಯವಾಗಿ ಮುಂಬೈನಿಂದ ಭಾರತಕ್ಕಾಗಿ ಸತತ 3 ಟಿ20 ತಂಡದ ನಾಯಕರು ಸಿಕ್ಕಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಕ್ಷಣವಾಗಿದೆ. ಹೀಗಂತ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ.